ಟೊಮೆಟೊ ಮತ್ತು ಬೇಳೆ ಹಾಕದೆ ಮಾಡಿದಂತಹ ಖಡಕ್ ಮತ್ತು ಅಷ್ಟೇ ರುಚಿಯಾದ ರಸಮ್ ಇವತ್ತಿನ ರೆಸಿಪಿ. ಸುಲಭದಲ್ಲಿ ಮಾಡ್ಕೊಳ್ಬಹುದು. ಇದನ್ನು ಒಂದು ರೆಡಿ ಮಾಡಿಟ್ಕೊಂಡ್ರೆ ಎಲ್ಲ ಒಂದು 5 ನಿಮಿಷದಲ್ಲಿ ಆಗಿ ಹೋಗ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಸಣ್ಣ ಚಮಚದಲ್ಲಿ ಕರಿಮೆಣಸು, ಒಂದು ಸಣ್ಣ ಚಮಚ ಜೀರಿಗೆ, ಒಂದು 1/4 ಚಮಚ ಅಂದರೆ ಒಂದು 10-15 ಮೆಂತೆಕಾಳು, ಇದನ್ನೆಲ್ಲ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಒಂದು 6 ಬೆಳ್ಳುಳ್ಳಿ ಸಿಪ್ಪೆ ಸಮೇತ, ಮತ್ತು ಒಂದು 2 ಇಂಚಿನಷ್ಟು ಶುಂಠಿ, ಒಂದು ಮಧ್ಯಮ ಗಾತ್ರದ ಈರುಳ್ಳಿ, ಮತ್ತು ಕಾಯಿಮೆಣಸು ನಿಮಗೆ ಖಾರಕ್ಕೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಬಹುದು. ಇದನ್ನು ಮಿಕ್ಸಿಲಿ ತರಿಯಾಗಿ ರುಬ್ಬಿದ್ದೇನೆ ನೋಡಿ. ಇಷ್ಟು ತರಿಯಾದರೆ ಸಾಕು, ನುಣ್ಣಗಾಗೋದು ಬೇಡ. ಈಗ ಒಂದು ಪಾತ್ರೆಗೆ ಈಗ ನಾವು ಗ್ರೈಂಡ್ ಮಾಡಿಟ್ಟ ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಮೆಣಸು, ಜೀರಿಗೆ ಹಾಕಿದ್ದೇನೆ. ಇದಕ್ಕೆ ನಾನೀಗ ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ತೇನೆ. ನಿಮಗೆ ಸಾರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. 2 ಲೋಟದಷ್ಟು ನೀರು ಹಾಕಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ, ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಬೋದು. ನಂತರ ಒಂದು 2 ಚಮಚ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಕುದೀಲಿಕ್ಕೆ ಬಿಡುವ. ಒಂದು 5-6 ನಿಮಿಷ ಅಥವಾ 6-7 ನಿಮಿಷ ಕುದಿದರೆ ಸಾಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡುವ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇದೆ. ಈಗ ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ, ಬ್ಯಾಡಗಿ ಮೆಣಸು ಒಂದೆರಡು, ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಕರಿಬೇವು ಪರಿಮಳ ಮತ್ತು ರುಚಿ ಒಳ್ಳೆಯದಾಗ್ತದೆ ಅಂತ. ಮತ್ತೊಂದು 1/4 ಚಮಚಕ್ಕಿಂತ ಜಾಸ್ತಿ ಹಿಂಗು. ಕರಿಬೇವು ಸ್ವಲ್ಪ ಫ್ರೈ ಆಗಲಿ, ನಂತರ ಕೊನೆಗೆ ಹಿಂಗು ಹಾಕಿ ಆಫ್ ಮಾಡಿಬಿಟ್ಟು ರಸಮಿಗೆ ಒಗ್ಗರಣೆ ಹಾಕಿದರೆ ರೆಡಿ ಆಯಿತು. ಪಕ್ಕನೆ ಮಾಡ್ಬೋದಾದಂಥ ರಸಮ್. ಅಷ್ಟೇ ಅಲ್ಲ, ಇದು ರುಚಿ ಕೂಡ ಒಳ್ಳೆಯದಿದೆ. ಬೆಳ್ತಿಗೆ, ಅನ್ನಕ್ಕೆ, ಕುಚ್ಚಲಕ್ಕಿಗೆಲ್ಲ ಒಳ್ಳೆಯದಾಗ್ತದೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನಾನು ಇದಕ್ಕೊಂದು ಅರ್ಧ ಲಿಂಬೆ ರಸವನ್ನು ಕೆಳಗಿಟ್ಟ ಮೇಲೆ ಗ್ಯಾಸೆಲ್ಲ ಆಫ್ ಮಾಡಿದ ನಂತರ ಅರ್ಧ ಲಿಂಬೆ ರಸ ಹಾಕಿದ್ದೇನೆ, ಒಗ್ಗರಣೆ ಹಾಕಿದ್ದೇನೆ ನೋಡಿ. ರೆಡಿ ಆಯಿತು ಇಲ್ಲಿಗೆ ರಸಮ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.